ನೈವೇದ್ಯಕ್ಕೆ ಬೇಕಾದ ಪದಾರ್ಥ ಹೇಳಿದ್ದೇನೆ. ನೈವೇದ್ಯ ಪದಾರ್ಥಕ್ಕೆ ಕೆಲವ್ರ ಮನೇಲಿ ಹೆಣ್ಮಕ್ಳ ಬುದ್ಧಿ ಏನಪ್ಪ ಅಂದರೆ, ಒಂದು ಇಡೀ ಅಕ್ಕಿ ಅನ್ನ ಮಾಡಿ ಈ ಒಂದು ತಂತ್ರಸಾರದ ಜೊತೆಗೆ ಒಂದಿಷ್ಟು ಚಿತ್ರಾನ್ನ ಆಗುತ್ತೆ, 4 ಜನ ಮನೆಗಿದ್ದಾರೆ ಅಂಥೇಳಿ ಇನ್ನೊಂದು ಅರ್ಧ ಕೆಜಿ ಅಕ್ಕಿ ಹಾಕಿಬಿಟ್ಟು ಒಟ್ಟಿಗೆ ಚಿತ್ರಾನ್ನ ಮಾಡಿಟ್ಬಿಡೋಣ ಅಂತ ಕೈ ಹಾಕುವಂಥವರು ಇದ್ದಾರೆ. ದಯವಿಟ್ಟು ಮೊದಲೇ ತಿಳಿಸ್ತಾ ಇದ್ದೀನಿ, ತಂತ್ರಸಾರಕ್ಕಾಗಿ ಉಪಯೋಗಿಸುವಂತಹ ವಸ್ತುಗಳನ್ನು, ತಂತ್ರಸಾರಕ್ಕಾಗಿ ನಮ್ಮ ಇರ್ತಕ್ಕಂಥ ಸಮಸ್ಯೆಗಳನ್ನು, ದೃಷ್ಟಿದೋಷವನ್ನು ಇದನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಯಾವುದಾದ್ರು ಸಾಮಗ್ರಿಗಳಂತಂದರೆ ಅದು ಅಲ್ಲಿಂದ ಅಲ್ಲಿಗೆ ಕ್ಲಿಯರ್ ಆಗಬೇಕು. ಕ್ಲಿಯರ್ ಆಗಬೇಕು ಅಂದರೆ ಏನು ಮಾಡಬೇಕು? ಎಷ್ಟು ಬೇಕೋ ಅಷ್ಟೇ ಪ್ರಮಾಣ ಮಾಡಬೇಕು. ಹಾಗೆ ಈ ಅನುಷ್ಠಾನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಪಾತ್ರೆ, ಅನ್ನ ಮಾಡಿರ್ತಕ್ಕಂಥ ಪಾತ್ರೆ, ಅದರೊಳಗೆ ಒಂದಗಳ ಅನ್ನನೂ ಬಿಡ್ದಿರ ಅನ್ನ ಪಾತ್ರೆ ತೊಳೆದು ಬಿಡಬೇಕು. ಪಾತ್ರೆಯಲ್ಲಿ ಒಂದಗಳ ಅನ್ನ ಉಳಿಸಬಾರ್ದು, ಆ ಒಂದಗಳನ್ನೂ ಇದಕ್ಕೆ ಉಪಯೋಗಿಸ್ಕೋಬೇಕು. ಇದು ಎಚ್ಚರ ಇರಲಿ. ಆಮೇಲಿಂದ ಗುರುಗಳು ಈ ಮೂರು ಹಿಡಿಯಷ್ಟು ಅನ್ನ ಇದಕ್ಕೆ ತೆಗೆದಿಟ್ಬಿಟ್ಟು ಇನ್ನು ಮಿಕ್ಕಿ ಚಿತ್ರಾನ್ನ ಮಾಡಿ ಬಂದವ್ರಿಗೆಲ್ಲ ಬಡಿಸ್ಬಿಡೋಣ ಅಂತಂದರೆ ಎಲ್ಲರ ಹೊಟ್ಟೆಗೂ ಒಂದಷ್ಟು ಹೊಟ್ಟೋಗ್ಬಿಡುತ್ತೆ ವಿಷ. ಅದರಿಂದ ಎಚ್ಚರ ಇರಲಿ. ಇನ್ನು ಬೇಕಾದಂತಹ ಪದಾರ್ಥಗಳು, ಫಸ್ಟು ನೈವೇದ್ಯ ಹೇಳಿದ್ದೇನೆ. ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳೇನು? ಪದಾರ್ಥಗಳನ್ನು ಬರ್ಕೊಳ್ಳಿ. ಮೊನ್ನೆಯಿಂದ ಇಲ್ಲಿವರೆಗೂ ಹೇಳ್ತಿದ್ದೆ, ಅಮೃತಕ್ಕೆ ಸಮಾನವಾದಂತಹ ಒಂದು ವನಸಿರಿ ಯಾವುದು? ಆ ವನಸಿರಿ ನಿಮ್ಮ ಮನೆ ಪ್ರಾಂತ್ಯದಲ್ಲೇ ಇದೆ, ಸುತ್ತಮುತ್ತ ಇರುತ್ತೆ ಅಂತ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿ ಮನೆಯ ಸುತ್ತಮುತ್ತ ಇರತಕ್ಕಂತಹದ್ದು ಗರಿಕೆ. ಗರಿಕೆ ಅಂದರೆ ಹುಲ್ಲು ಅಥವಾ ಗರಿಕೆ. ಇದನ್ನು 37 ಗರಿಕೆ ತರಬೇಕು. 37 ಕುಡಿಗಳು. 37 ಚೆನ್ನಾಗಿ ಕೌಂಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕೌಂಟಿಂಗ್ ಇರಲಿ. 37 ಕುಡಿಗಳು. ಒಂದು ಕುಡಿ ಅಂದರೆ ಮೇಲ್ಭಾಗ 3 ಎಲೆ ಥರ ಹೋಗಿರುತ್ತೆ. ಗಣಪತಿಗೆ ಪೂಜೆ ಮಾಡಬೇಕಾದ್ರೆ ಹೇಗೆ ತರ್ತಿರೋ ಗರಿಕೆಯನ್ನು ಅದೇ ತರಹ 37 3 7 10 0 ತೆಗೆದ್ರೆ 1. ಆ ಒಂದು ಗರಿಕೆನೇ ನಮಗೆ ಕೆಲಸ ಮಾಡೋದು. ಅದರಿಂದ 37 ಸಂಖ್ಯೆಯಲ್ಲಿ ತರಬೇಕು. 37 ಗರಿಕೆ, ಒಂದು ಬಟ್ಲಡಿಕೆ. 37 ಗರಿಕೆ, ಒಂದು ಬಟ್ಲಡಿಕೆ, ಒಂದು ಸಂಪೂರ್ಣವಾಗಿರ್ತಕ್ಕಂಥ ಏಲಕ್ಕಿ. ಸಂಪೂರ್ಣ ಅಂದರೆ ಪೂರ್ಣವಾಗಿರ್ತಕ್ಕಂಥ ಏಲಕ್ಕಿ ಬುಡ್ಡೆ. ಆ ಏಲಕ್ಕಿನ ಚೂರು ಮಾಡಿರಬಾರ್ದು, ಆ ಏಲಕ್ಕಿನ ಬಿಡಿಸಿರಬಾರ್ದು. ಸಂಪೂರ್ಣವಾದಂತಹ ಏಲಕ್ಕಿ. ಒಂದು ಚಿಟಿಕೆಯಷ್ಟು ಹುರುಳಿ, ಒಂದೇ ಚಿಟಿಕೆ, ಜಾಸ್ತಿ ಬೇಡ. ಇದು ಅಂಗಡಿಯಿಂದ ಹುರುಳಿ ನೀವು ತರಬೇಕಾದ್ರೂ ಸಹಿತ ಬರೀ 20 ಗ್ರಾಮ 50 ಗ್ರಾಮ ತಂದರೆ ಸಾಕು. ಎಲ್ಲ ಕೆ ಜಿ ಗಟ್ಟಲೆ ಪಾಕೆಟ್ ಮಾಡಿಬಿಟ್ಟಿದಾರಲ್ಲ, ಏನು ಮಾಡಬೇಕು ಅಂದರೆ ತರಬೇಕಾದ್ರೆ 50 ಗ್ರಾಮ್ ತಂದರೆ ಸಾಕು. ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಬೇಕು. ಬೇರೆವೆಲ್ಲ ಪಟ್ಟಣ ಕಟ್ಟಬೇಕು, ನಮ್ದಲ್ಲ ಅಂತ ಆಚೆ ಕಳಿಸ್ಬಿಡ್ಬೇಕು. ಹುರುಳಿ ಉಳಿದಿದ್ದೆಲ್ಲ ಅಂತ ಮಾರ್ನಿಸ ಬೆಳಗ್ಗೆ ಎದ್ದು ಹುರುಳಿ ತಿಳಿ ಸಾರು ಮಾಡ್ಕೊಂಬಿಟ್ರೆ ವ್ಯತ್ಯಾಸ ಆಗುತ್ತೆ. ಈ ಒಂದು ಅನುಷ್ಠಾನಕ್ಕೆ ತರುವ ಪದಾರ್ಥಗಳು ಬೇರೆ ಯಾವುದಕ್ಕೂ ಬಳಸಬಾರ್ದು. ಮೊಸರು ಅಷ್ಟೇ, ಎಷ್ಟು ಬೇಕೋ ಅಷ್ಟು. ಅಥವಾ ನಿಮ್ಮ ಮನೇಲಿ ಹಿಂದಿನ ದಿವಸನೇ ಹಾಲಿದ್ದರೆ 2 ಸ್ಪೂನ್ ಹಾಲನ್ನ ಎಪ್ಪಾಕ್ಬಿಟ್ರೆ 2 ಸ್ಪೂನ್ ಹಾಲನ್ನ ಎಪ್ಪಾಕಿದ್ರೆ ಅದು ಮೊಸರಾಗುತ್ತೆ. ಆ 2 ಸ್ಪೂನು ಇದಕ್ಕೆ ಬಳಸ್ಕೊಂಬಿಡಿ. ಜೇನುತುಪ್ಪನೂ ಅಷ್ಟೇ, ಒಂದು ಬಾಟ್ಲುಗಟ್ಟೆ ದೊಡ್ಡ ಬಾಟ್ಲು ತರೋದು ಬೇಡ. ಒಂದು 5 ml 5 ml ಅಥವಾ 10 ml ಚಿಕ್ಕ ಜೇನುತುಪ್ಪದ ಬಾಟ್ಲುಗಳು ಸಿಗುತ್ತೆ, ಅದನ್ನೇ ತಂದುಕೊಳ್ಳಿ. ಅರಿಶಿನ ಪುಡಿ ಮನೆಯಲ್ಲೇ ಇರುತ್ತೆ, ಒಂದು ಚಿಟಿಕೆ ಮಾತ್ರ ಹಾಕ್ಕೊಳ್ಳಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.